ನಮಸ್ಕಾರ ಎಲ್ಲರಿಗೂ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಫ್ಯಾಮಿಲಿ ಬಂದ್ಬಿಟ್ಟು ಸ್ಪರ್ಧಿಗಳಿಗೆ ಭೇಟಿ ಆಗಿಬಿಟ್ಟು ಹೋಗುತ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಕಿಲ್ಲಿಯವರ ಮನೆಯಿಂದ ತಂದೆ ತಾಯಿಯವರು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಮನೋರಂಜನೆ ಮಾಡಿಬಿಟ್ಟು ಹೋಗಿದ್ದಾರೆ. ಹಾಗೆ ಅವರ ತಂದೆ ತಾಯಿ ಕರ್ನಾಟಕ ಜನತೆಗೆ ತುಂಬಾ ಇಷ್ಟ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಕಾವ್ಯ ಅವರ ಮನೆಯಿಂದ ಅವರ ತಮ್ಮ ಮತ್ತು ಅವರ ತಾಯಿ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಮೂಲ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎಂದು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ಮನೆಗೆ ಯಾರಾದರೂ ಬರಲಿ ಯಾರಾದರೂ ಹೋಗಲಿ, ಅಲ್ಲಿನ ಮೂಲ ನಿಯಮನ್ನೇ ಉಲ್ಲಂಘನೆ ಮಾಡಿದರೆ ಅವರಿಗೆ ಒಂದು ಶಿಕ್ಷೆಯನ್ನು ಬಿಗ್ ಬಾಸ್ ಕೊಡುತ್ತಾರೆ. ಅದೇ ರೀತಿಯಾಗಿ ಕಾವ್ಯ ಅವರ ಮನೆಯಿಂದ ಅವರ ತಮ್ಮ ಮತ್ತು ಅವರ ತಾಯಿ ಬಂದ್ಬಿಟ್ಟು ಅಲ್ಲಿನ ಮೂಲ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಇದರಿಂದ ಅವರನ್ನು ಆಚೆಗೆ ಡೈರೆಕ್ಟ್ ಆಗಿ ಹಾಕಿದ್ದಾರೆ ಬಿಗ್ ಬಾಸ್ ಅಂತ ಹೇಳ್ಬೋದು. ಆಚೆ ಹಾಕಿದ್ದಾರೆ ಅಂತ ನೋಡೋದಾದರೆ ಕಾವ್ಯ ಅವರ ತಮ್ಮ ಕಾರ್ತಿಕ್ ಅವರು ಕಾವ್ಯ ಅವರಿಗೆ ಹೇಳುತ್ತಾರೆ, ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿ ನಡುತ್ತಿದೆ, ನೀನೇಕೆ ಅವನನ್ನು ಪದೇ ಪದೇ ನಾಮಿನೇಟ್ ಮಾಡುತ್ತಿದೆ ಅಂತ ಕಾವ್ಯ ಅವರ ತಮ್ಮ ಕಾವ್ಯ ಅವರಿಗೆ ಹೇಳ್ತಾರೆ. ಹಾಗೆ ಕಾವ್ಯ ಅವರ ತಮ್ಮ ಕಾರ್ತಿಕ್ ಅವರು ಹೇಳ್ತಾರೆ, ನೀನು ಗಿಲ್ಲಿನ ನಾಮಿನೇಟ್ ಮಾಡಿದರೆ ಜನ ನಿನ್ನನ್ನು ಉಳಿಸುವುದಿಲ್ಲ ಅಂತ ಹೇಳ್ತಾರೆ, ಅಂದ್ರೆ ವೋಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀನು ಗಿಲ್ಲಿಯನ್ನು ನಾಮಿನೇಟ್ ಮಾಡೋದನ್ನು ಬಿಡು, ಅವನು ಕೂಡ ಚೆನ್ನಾಗಿ ಫ್ರೆಂಡ್ಶಿಪ್ ಆಗಿರು, ನಿನ್ನನ್ನು ಜನರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಮಾತನಾಡೋದನ್ನು ಬಿಗ್ ಬಾಸ್ ಗಮನಿಸುತ್ತಾರೆ ಮತ್ತು ಕಾವ್ಯ ಅವರ ಫ್ಯಾಮಿಲಿಯನ್ನು ಡೈರೆಕ್ಟ್ ಆಗಿ ಈ ಕೂಡಲೇ ಆಚೆ ಬರಬೇಕೆಂದು ಬಿಗ್ ಬಾಸ್ ಹೇಳುತ್ತಾರೆ. ಯಾಕಂದ್ರೆ ಅವರು ಬಿಗ್ ಬಾಸ್ ಮನೆಯ ನಿಯಮ ಉಲ್ಲಂಘನೆಯನ್ನು ಮಾಡಿರುತ್ತಾರೆ. ಅದಕ್ಕೆ ಅವರು ಬಿಗ್ ಬಾಸ್ ಹೇಳ್ತಾರೆ ಈ ಕೂಡಲೇ ಆಚೆ ಬರಬೇಕೆಂದು. ಆದರೆ ಕಾವ್ಯ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಬಿಗ್ ಬಾಸ್ ಕೇಳೋದಿಲ್ಲ. ಬಿಗ್ ಬಾಸ್ ಮನೆಗೆ ಯಾರಾದರೂ ಬರಲಿ ಯಾರಾದರೂ ಹೋಗ್ಲಿ, ಬಿಗ್ ಬಾಸ್ ಅವರು ಫಸ್ಟಿಗೆ ಹೇಳ್ಬಿಟ್ಟು ಕಳಿಸಿರುತ್ತಾರೆ, ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ಪಾಲಿಸಬೇಕಂತೂ ಹೇಳ್ಬಿಟ್ಟು ಕಳಿಸಿರುತ್ತಾರೆ. ಅದೇ ರೀತಿಯಾಗಿ ಕಾವ್ಯ ಅವರ ಫ್ಯಾಮಿಲಿ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ಉಲ್ಲಂಘನೆ ಮಾಡಿರುತ್ತಾರೆ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ಒಂದು ಎಪಿಸೋಡಿನಲ್ಲಿ ನೋಡೋಣ ಬನ್ನಿ, ಇವರಿಗೆ ಬಿಗ್ ಬಾಸ್ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನು ಅನಿಸುತ್ತದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.